ಏನು ಯೋಚನೆ ಮಾಡ್ಕೊಂಡು ಕೂತೀಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಹಾಸನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗನ ಕಾಲೇಜ್ ಸ್ಟಾರ್ಟ್ ಆಯಿತು, ಹಾಗೆ ಹಾಸ್ಟೆಲಿಗೆ ಬಿಟ್ಟು ಬರಬೇಕು. ನಿಜವಾಗ್ಲೂ ತುಂಬ ಬೇಜಾರಂದರೆ ಮನೆಯಿಂದ ಹೊರಟಾಗಂತೂ ಸಖತ್ ಬೇಜಾರಾಯಿತು. ಯಾಕಂದರೆ ಇಷ್ಟು ತನಕನೂ ನಾನು ಮಕ್ಕಳನ್ನ ಹಾಸ್ಟೆಲ್ ಆಗಲಿ ಅಥವಾ ಇನ್ನೆಲ್ಲೋ ಹೊರಗಡೆ ಬಿಟ್ಟು ಗೊತ್ತೇ ಇಲ್ಲ. ಹಾಗಾಗಿ ತುಂಬಾ ಬೇಜಾರಾಗ್ತಾಯಿತ್ತು. ಅಲ್ದೂರ್ವರೆಗೂ ನನಗೆ ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಬೇಜಾರಾಗ್ತಾಯಿತ್ತು. ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಆಲ್ದೂರ್ ಹತ್ರ ಬಂದಮೇಲೆ ಇಲ್ಲಿ ಟರ್ನಲ್ಲಿ ನಮಗೆ ಕಾಫಿ ಕುಡ್ದು ಹೋಗೋಣ ಅಂತ ಅನಿಸ್ತು. ಯಾಕಂದರೆ ಮಳೆ ಕೂಡ ಬರ್ತಾಯಿತ್ತು. ಅಲ್ಲಿಂದನೂ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬರ್ತಾ ಇದ್ವಿ ಅಲ್ವಾ, ಎಲ್ಲರೂ ಸೈಲೆಂಟ್ ಇದ್ವಿ. ಸುಮ್ಮನೆ ಸಾಂಗ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಹಾಗೆ ಬರ್ತಾಯಿದ್ವಿ, ಅಷ್ಟು ಸೈಲೆಂಟ್ ಇದ್ವಿ. ಹಾಗೆ ಇಲ್ಲಿ ಬಂದುಬಿಟ್ಟು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿಗೆ ಬಂದ್ವಿ. ಹಾಗೆ ವಾಶ್ರೂಮ್ಗೂ ಕೂಡ ಇಲ್ಲಿ ಹೋಗ್ಬೋದು, ಅಲ್ಲಿಂದ ಬಂದಿದ್ದಲ್ವ, ಬೆಳಗ್ಗೆ ಬೇಗ ಹೊರಟಿದಲ್ವ ಅಂಥೇಳಿ ಕಾಫಿ ಕುಡಿದ್ಬಿಟ್ಟು ಹೊರಟಿವಿ. ಇವಾಗ ಅಂಬರ್ ವ್ಯಾಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಗನ ಮಾತಾಡ್ತೀನಿ ನೋಡಿ ಇವಾಗ ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಅಂತ. ಫುಲ್ ಸೈಲೆಂಟಲ್ಲಿದ್ದಾನೆ. ತಂದ ಮುದ್ದು ಎಲ್ಲ. ಏನು ಯೋಚನೆ ಮಾಡ್ಕೊಂಡು ಕೂತೀಯಾ? ಅವನು ಫುಲ್ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾನಪ್ಪ. ಎಷ್ಟೊತ್ತಾಗಿದೆ ನೋಡು. ಇವಾಗ ಬಂದ್ವಿ ಕಾಲೇಜ್ಗೆ. ಕಾಲೇಜ್ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇದೆ. ಹಾಗೆಯೇ ಇಲ್ಲಿ ವಾಚ್ಮೆನ್ ಇದ್ದಾರೆ, ಅವರು ಮಾತಾಡ್ತಾ ಇದ್ರು ನನ್ನ ಹಸ್ಬೆಂಡು ಎಲ್ಲ. ಹಾಗೆ ಇಲ್ಲಿ ಕ್ಯಾಂಟೀನ್ ಇದೆ ನೋಡ್ಬೋದು. ಇಲ್ಲೇ ಬಂದುಬಿಟ್ರೆ ನಮಗೆ ಎಲ್ಲ ಜೆರಾಕ್ಸ್ ಆಗಿರ್ಬೋದು, ಹಾಗೆ ಮಕ್ಕಳಿಗೆ ಹೊರಗಡೆ ಹೋಗಬೇಕು ಅನ್ನೋಂಥ ಇಲ್ಲ. ಹಾಸ್ಟೆಲ್ ಮಕ್ಕಳಿಗೆ ಪ್ರತಿಯೊಂದು ಕೂಡ ಇಲ್ಲೇ ಇದೆ. ಹಾಗೆ ಪಕ್ಕದಲ್ಲಿ ಬೇಕರಿ ಎಲ್ಲ ಇದೆ, ಅಲ್ಲಿ ಬಿಸ್ಕೆಟ್ ಆಗಲಿ ಪ್ರತಿಯೊಂದು ಎಲ್ಲ ಸಿಕ್ಕುತ್ತೆ. ಹಾಗೆ ಕ್ಯಾಂಟೀನಲ್ಲಿ ಕೂಡ ಸಿಗುವಂಥದ್ದು ಚೆನ್ನಾಗಿದೆ. ಎಲ್ಲ ಹೊರಗೆ ಹೋಗ್ಬೇಕಂತಿಲ್ಲ. ಹಾಗೆ ಜಿಮ್ ಇದೆ, ಎಲ್ಲನೂ ಇದೆ. ಮಕ್ಕಳಿಗೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಒಂದು ಏನಪ್ಪ ಅಂದರೆ ನಾವು ನಾನ್ ವೆಜ್ ತಿನ್ನುವಂಥವ್ರು, ಅಲ್ಲಿ ಬರೀ ವೆಜ್ ಇದೆ, ನಾನ್ ವೆಜ್ ಇಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ಅಂದರೆ ಹೊರಗಡೆಯಿಂದ ತರಿಸ್ಕೊಂಡು ತಿನ್ಬೋದು ರೂಮಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ತಿನ್ನಬೇಕು ಅಂತ ಅನಿಸ್ದಾಗ ಏನು ಡೈಲಿ ಏನಿಲ್ಲ, ವಾರಕ್ಕೊಂದು ಸಲನ ವಾರಕ್ಕೊಂದೆರಡು ಸಲನ ಹೊರಗಡೆಯಿಂದ ತರಿಸ್ಕೊಂಡು ತಿನ್ಬೋದು. ಇಲ್ಲ ಸಂಡೇ ಹೊರಗೆ ಹೋಗ್ಬೋದಂತೆ. ಇಲ್ಲೇ ಹತ್ತಿರದಲ್ಲೇ ಒಂದು ಹೋಟೆಲ್ ಇದೆ, ತೋರಿಸ್ತೀನಿ ನೋಡಿ. ಮತ್ತು ನಾವು ಅಲ್ಲೇ ಕೂಡ ಊಟಕ್ಕೆ ಹೋದ್ವಿ. ಹಾಗೆ ಇದು ಬಂದುಬಿಟ್ಟು ಕಾಲೇಜು ಅದು ಸಂಡೇ ಆಗಿರೋದ್ರಿಂದ ಕ್ಲೋಸ್ ಇತ್ತು. ಬಟ್ ನೋಡ್ಕೊಂಬರೋಷ್ಟು ನಮಗೆ ಒಂದು ಇದಿತ್ತು ಅಷ್ಟೇ. ಒಂದು ಸಲ ಹೋಗಿ ನೋಡಿದ್ವಿ ನಾವು ಅಡ್ಮಿಷನ್ಗೆ ಹೋದಾಗ. ಬಟ್ ಇವಾಗ ಒಂದು ಸಲ ಮತ್ತೆ ಹೋದ್ವಿ. ಅವನಿಗಂದರೆ ಸ್ವಲ್ಪ ತೋರಿಸ್ಬೇಕಿತ್ತು, ಅವನು ನೋಡಿದ್ದ. ಬಟ್ ಇವಾಗ ಒಂದು ಸಲ ತೋರಿಸೋಣ ಅಂದ್ಬಿಟ್ಟು ಹಾಗೆ ಹೋದ್ವಿ ಅಷ್ಟೇ. ಅದ್ರ ನಂತರ ನಾವು ಹಾಸ್ಟೆಲ್ ಹೋದ್ವಿ. ಯಾಕಂದರೆ ಹಾಸ್ಟೆಲಲ್ಲಿ ಎಲ್ಲ ನಮಗೆ ಎಲ್ಲ ಪ್ರತಿಯೊಂದೂ ಎಲ್ಲ ಸೆಟ್ ಮಾಡಿಕೊಟ್ಟು, ಬೆಡ್ಡಿಂದ ಹಿಡಿದು ಎಲ್ಲನೂ ಸೆಟ್ ಮಾಡಿಕೊಡ್ಬೇಕು. ಸೆಟ್ ಮಾಡಿಕೊಟ್ಟು ನಾವು ಅವರಿಗೆ ಹೊರಡಬೇಕಿತ್ತಲ್ವ, ಹಾಗಾಗಿ ಅಲ್ಲಿ ಹೋದ್ವಿ ಹಾಸ್ಟೆಲ್ಗೆ. ಕಾಲೇಜ್ ಹಾಗೂ ಹಾಸ್ಟೆಲ್ ಮಧ್ಯೆ ನೋಡ್ಬೋದು ಈ ರೀತಿಯಾಗಿ ಫೀಲ್ಡ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಫೀಲ್ಡಲ್ಲೆಲ್ಲ ಸಂಜೆ ಅಷ್ಟೊತ್ತಿಗೆಲ್ಲ ಆಟ ಆಡ್ಬೋದು, ಅಥವಾ ಕಾಲೇಜ್ ಸ್ಪೋರ್ಟ್ಸ್ಗಳು ಕೂಡ ಇರುತ್ತೆ. ಈಗ ಹಾಸ್ಟೆಲ್ ಮಕ್ಕಳಿಗಂತೂ ಇದು ನಿಜವಾಗ್ಲೂ ತುಂಬ ಬೆಸ್ಟ್ ಅಂತ. ಯಾಕಂದರೆ ಸಂಜೆ ಅವರಿಗೆ ಎಷ್ಟೊತ್ತಂತ ತುಂಬಾ ಓದ್ಕೊತಾನೂ ಇರಲಿಕ್ಕಾಗಲ್ಲ ಅಲ್ವ. ಸಂಜೆ ಒಂದು ಸ್ವಲ್ಪ ಅವರಿಗೆ ಫ್ರೀ ಬೇಕು. 3 ಗಂಟೆ ತನಕ ಕಾಲೇಜ್ ಇದೆ, 8:30 3 ತನಕ ಅಷ್ಟೇ ಕಾಲೇಜು. ಅದರ ನಂತರ ಸ್ವಲ್ಪ ಹೊತ್ತು ಓದ್ಕೊಂಡು ಅಥವಾ ಆಮೇಲೆ ಸಂಜೆ ಹೊತ್ತೊಂದು ಸ್ವಲ್ಪ ಬಂದು ಹೊರಗಡೆ ಎಲ್ಲ ಓಡಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಹಾಸ್ಟೆಲ್.
ಹಾಸ್ಟೆಲಲ್ಲಿ ಇವನಿಗೆ ಕೂಡ ಕೆಳಗಡೆನೇ ರೂಮ್ ಸಿಕ್ತು. ನಾವು ಫಸ್ಟ್ ನೋಡಿ ಹೋದಾಗಲೂ ಹೇಳಿದ್ವಿ ಕೆಳಗಡೆನೇ ನಮಗೆ ಬೇಕು ಅಂತ ಹೇಳಿಬಿಟ್ಟು ಕೆಳಗಡೆನೇ ರೂಮ್ ಸಿಕ್ತು. ಹಾಗೆ ಪ್ರತಿಯೊಂದು ರೂಮ್ಗಳಿಗೂ ಈ ರೀತಿಯಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ಗಳನ್ನ ಕೊಟ್ಟಿರ್ತಾರೆ. ಅವ್ರವ್ರದ್ದೆಲ್ಲ ಸ್ಲಿಪ್ಪರ್ಗಳನ್ನ, ಶೂಸ್ಗಳನ್ನ, ಇವಾಗ ಕಾಲೇಜ್ ಮಕ್ಕಳಂದಮೇಲೆ ಒಂದು ಜೊತೆ ಸ್ಲಿಪ್ಪರ್ ಇರಲ್ಲ ಅಲ್ವಾ, ಅವರಿಗೆ ಒಂದು 3-4 ಜೊತೆನಾದ್ರು ಬೇಕಾಗುತ್ತೆ. ಹಾಗಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸ್ಟೆಪ್. ಹಾಗೆ ಇದು ಬಂದುಬಿಟ್ಟು ನನ್ನ ಮಗನ ರೂಮು. 2 ಶೇರ್ ತೊಗೊಂಡಿದ್ವಿ ನಾವು. 2 ಶೇರ್ ಇತ್ತು, ಹಾಗೆ 4 ಶೇರ್ ಇತ್ತು. 4 ಶೇರ್ ಅಂತಂದರೆ ಅವರು ಮಾತಾಡಿಕೊಂಡು ಮತ್ತು ಸುಮ್ಮನೆ ಗಜಿಬಿಜಿ ಅನಿಸ್ಬಿಡುತ್ತೆ, ಅಷ್ಟು ಆರಾಮಾಗಿರೋಕ್ಕೆ ಆಗೋದಿಲ್ಲ, ಓದಲಿಕ್ಕೆ ಎಲ್ಲ ಬೇಡ ಅಂದ್ಬಿಟ್ಟು 2 ಶೇರ್ ತೊಗೊಂಡ್ವಿ. 2 ಶೇರ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಪರವಾಗಿಲ್ಲ, ಅಂತೂ ಅವನಿಗೆ ಕಂಫರ್ಟಬಲ್ ಆಗಿರಬೇಕು ಅಂದ್ಬಿಟ್ಟು ತೊಗೊಂಡ್ವಿ. ಹಾಗೆ ಈ ಒಂದು ರೂಮಲ್ಲಿ ನೋಡ್ಬೋದು ಒಂದು ಗಾಡ್ರೇಜನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ. ಆ ಕಡೆ ಇರುವಂಥ ಸ್ಟೂಡೆಂಟ್ಗೂ ಕೂಡ ಒಂದು ಗಾಡ್ರೇಜ್ ಇರುತ್ತೆ, ಹಾಗೆ ಒಂದು ಸ್ಟಡಿ ಟೇಬಲ್, ಚೇರ್, ಹಾಗೆ ಕಾಟ್ ಕೂಡ ಇರುತ್ತೆ. ಇವನಿಗೂ ಕೂಡ ಈಚೆ ಸೈಡಿಗೂ ಕೂಡ ಒಂದು ಗಾಡ್ರೇಜ್, ಹಾಗೆ ಒಂದು ಕಾಟ್ ಇದೆ, ಹಾಗೆಯೇ ಒಂದು ಸ್ಟಡಿ ಟೇಬಲ್, ಚೇರ್ ಇದೆ. ನಾವು ಬೆಡ್ಡು ಇವೆಲ್ಲ ನಾವು ತೊಗೊಂಡು ಹೋಗಬೇಕಿತ್ತು. ಹಾಗೆ ಬೆಡ್ಡೆಲ್ಲ ಹಾಕಿ ಅವನಿಗೆ ಕ್ಲೀನಲ್ಲಿ ಬೆಡ್ಶೀಟ್ ಆಗಲಿ ಅದೆಲ್ಲವನ್ನೂ ಸೆಟ್ ಮಾಡಿ ಕೊಟ್ಟು, ಹಾಗೆ ಇವಾಗ ಅವನ ಒಂದು ಬಟ್ಟೆಗಳನ್ನೆಲ್ಲ ಈ ರೀತಿ ಗಾಡ್ರೇಜಲ್ಲಿ ಹಾಕಿಡ್ತಾ ಇದ್ದೀನಿ. ಹಾಗೆ ಅವನು ಡೈಲಿ ಹಾಸ್ಟೆಲಲ್ಲಿ ಏನು ವೇರ್ ಮಾಡ್ತಾನೋ ಆ ಡೈಲಿ ವೇರ್ ಮಾಡುವಂಥ ಡ್ರೆಸ್ಗಳನ್ನ ಈ ಕಾರ್ಟಲ್ಲೇ ನಮಗೆ ಕೆಳಗಡೆ ಒಂದು ಡ್ರಾನಲ್ಲೇ ಕೊಟ್ಟಿದ್ದಾರೆ 2, ಅದರಲ್ಲಿ ಕೂಡ ಸ್ವಲ್ಪ ಸೆಟ್ ಮಾಡಿ ಕೊಟ್ಟೆ. ಇನ್ನು ಕೆಳಗಡೆ ಸ್ಟೆಪ್ಪಲ್ಲೆಲ್ಲ ಬುಕ್ಸ್ಗಳನ್ನ ಇಟ್ಕೊ ನೀನು ಒಳಗಡೆ ಗಾಡ್ರೇಜಲ್ಲೇ ಅಂತ ಹೇಳಿದ್ದೀನಿ. ಯಾಕಂದರೆ ತುಂಬಾ ಬುಕ್ಸ್ ಇರುತ್ತೆ ಅಲ್ವಾ, ಎಲ್ಲವನ್ನೂ ಹೊರಗಡೆ ಇಟ್ಕೊಂಡು ಗಜಿಬಿಜಿ ಮಾಡಿಕೊಂಡ್ರೆ ಅದು ಓದಲಿಕ್ಕೂ ಎಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ಏನಾದ್ರು ಓದಲಿಕ್ಕೆ ಬರೀಲಿಕ್ಕೆ ಇದ್ದಾಗ ಸ್ಟಡಿ ಟೇಬಲ್ ಖಾಲಿಯಾಗಿ ಇದ್ದರೆ ಒಳ್ಳೆಯದು ಅಂದ್ಬಿಟ್ಟು ಹಾಗೆ ಹೇಳಿದೆ. ಎಲ್ಲನೂ ಸೆಟ್ ಮಾಡಿ ಕೊಡ್ತಾ ಇದ್ದೆ. ಎಲ್ಲ ಸೆಟ್ ಮಾಡಿಕೊಟ್ಟು ಊಟಕ್ಕೆ ಹೋಗೋಣ. ಹೆಂಗು? ಹಾಂ, 3ಕ್ಕೂ ಸೇರಿ ಹಾಕ್ಬೋದು, 2ಕ್ಕೂ ಸೇರಿ. ಅಂದರೆ ಇವೆಲ್ಲ ಇರ್ತಾವಲ್ಲ, ಸೋಪು, ಬ್ರಷ್ ಅಂತ. ಚಿಕನ್ ಆಯ್ತಾನ? ಚಿಕನ್ ಎಂತ? ಚಿಕನ್ ಎಂತ ನೋಡು, ಎಂತ ಚಿಕನ್ ಕಬಾಬ್ ಮೂಲೆ ಬರೀ ಚಿಕನ್ ಚಿಲ್ಲಿ, ಚಿಕನ್ ಲಾಲಿಪಾಪ್, ಅದು ಬರೀ ಸೈಡ್ಸಿಗೆ. ಚಿಕನ್ ಲಾಲಿಪಾಪ್ ಒಂದು ನೋಡೋಣ, ಅದು ಮುಂದೆ ಇರಲಿ. ಚಿಕನ್ ಮಸಾಲೆ ಹೇಳ್ತಾನೆ. ಬಿರಿಯಾನಿ, ಎಗ್ ಬಿರಿಯಾನಿ, ಎಗ್ ಬೇಡ ಮನೆ, ಎಗ್ ಐಟಮ್ ಬೇಡ. ಸೀರೆ ಜೀರೆ ಗೀ ರೈಸ್ ಇಲ್ಲ ಕಣ, ಜೀರಾ ರೈಸ್, ಜೀರಾ ರೈಸ್, ಗೀ ರೈಸ್ ಅಲ್ಲ, ಬಿರಿಯಾನಿ, ಚಿಕನ್ ಬಿರಿಯಾನಿ. ಏನು ಹೇಳಿದೆ ಅದು, ಚಿಕನ್ ಬಿರಿಯಾನಿ ಉಂಟಲ್ಲ. ಇಲ್ಲ, ನಾವು ಚಿಕನ್ ಬಿರಿಯಾನಿ ತೊಗೊಳ್ಳೋಣ. ಚಿಕನ್ ಬಿರಿಯಾನಿ ತಗೊಂಡು ಫಿಶ್ಶು, ಫಿಶ್ ಬೇಡ. ಫಿಶ್ ಯಾವುದು? ಫಿಶ್ ಬೇಡ, ಬೇಡ, ಅದು ಆಮೇಲೆ ನೋಡೋಣ. ಅನ್ನಕ್ಕೆ ಊಟ ಮುಗಿಸಿದ್ವಿ. ಊಟ ಮಾಡಿಬಿಟ್ಟು ಹಾಗೆ ಆ್ಯಪಲ್ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು 4 ಜನನು ಹಾಗೆ ಹೊರಟ್ವಿ. ಮತ್ತೆ ಈಗ ನಾನು ಒಂದ್ಸಲ ಮೆನು ಯಾಕೆ ನೋಡ್ತಾ ಇದ್ದೀನಿ ಅಂತಂದರೆ, ಇದನ್ನು ನಾನು ಫೋಟೋಸ್ ತಗೊಳ್ತಾ ಇದ್ದೆ ಅದರದ್ದು. ಅಂದರೆ ನನ್ನ ಮಗನಿಗಿನ್ನು ಸಂಡೇ ಅಥವಾ ಇನ್ನು ಮಧ್ಯದಲ್ಲಿ 1 ದಿನ 2 ದಿನ ಸಂಡೇ ಒಂದು ಹೊರಗೆ ಹೋಗ್ಲಿಕ್ಕಿರುತ್ತೆ. ಇಲ್ಲೇ ಬಂದು ಹತ್ತಿರದಲ್ಲಿದೆ, ಬಂದು ಊಟ ಮಾಡ್ಬೋದಲ್ವಾ ಅಂತೇಳಿ ಅದ್ರ ಯಾವುದೊಂದು ತೊಗೊಂಡಿದ್ದಾನೆ, ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂದ್ಬಿಟ್ಟು ನಾವು ಅವನಿಗೆ ಅಮೌಂಟ್ ಹಾಕಬೇಕಾಗುತ್ತಲ್ವ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇರಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲದ್ರದ್ದು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಇದೆ ಅನ್ನೋದನ್ನ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಫೋಟೋ ಕೂಡ ತೆಗೆದಿಟ್ಕೊಂಡೆ ಇರಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಹಾಗೆ ಇವಾಗ ಊಟ ಎಲ್ಲ ಮುಗಿಸಿ ಆಯಿತು, ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಡ್ಬಿಟ್ಟು ಈಗ ಮತ್ತೆ ಮಗನಿಗೆ ಹಾಸ್ಟೆಲ್ ಬಿಡಬೇಕು. ಹಾಸ್ಟೆಲ್ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲಿ ವಾರ್ಡನ್ ಹತ್ರ ಎಲ್ಲ ಮಾತಾಡಿ ಎಲ್ಲ ಹೇಳಿಬಿಟ್ಟು, ಹಾಗೆ ಜಿಮ್ ಕೋಚ್ ಹತ್ರನೂ ಮಾತಾಡಿಬಿಟ್ಟು ಅವನಿಗೆಲ್ಲ ಕರೆಕ್ಟಾಗಿ ಫುಲ್ ಎಲ್ಲನೂ ಸೆಟ್ ಮಾಡಿಕೊಟ್ಟು ಬರಬೇಕಲ್ಲ. ಯಾಕಂದರೆ ದೂರದಲ್ಲಿ ಇರ್ತೀವಿ ಅಲ್ವಾ, ಹತ್ತಿರ ಇದ್ದರೆ ಪರವಾಗಿಲ್ಲ, ಹೋಗ್ಬಿಟ್ಟು ಮತ್ತೆ ಪುನಃ ಏನಾದ್ರು ಹೇಳಲಿಕ್ಕಿದ್ರೆ ಅಥವಾ ಕೊಡಲಿಕ್ಕಿದ್ರೆ ಎಲ್ಲ ಕೊಟ್ಟು ಬರ್ಬೋದು ಅಂತ ಅನಿಸುತ್ತೆ. ಆದರೆ ನಾವು ದೂರ ಇರೋದ್ರಿಂದ ಫುಲ್ ಎಲ್ಲನೂ ಸೆಟ್ ಮಾಡಿಕೊಟ್ಟು ಬರಬೇಕು. ಎಷ್ಟು ನಮಗೆ
ಹೊರಡೋಷ್ಟೊತ್ತಿಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಇವಾಗ. ಈಗ ಊಟ ಎಲ್ಲ ಮುಗಿಸಿದ್ವಿ, ಹೊರಟ್ವಿ. ಇನ್ನೇನಿಲ್ಲ, ತೊಗೊಳ್ಲಿಕ್ಕೆ ಏನಿಲ್ಲ. ಒಂದು ಕೀ ಒಂದೇನೋ ತೊಗೊಳ್ಲಿಕ್ಕಿದೆ, ಲಾಕು. ನಾವು ಒಂದೇ ತೊಗೊಂಡು ಹೋಗಿದ್ವಿ, ಅದು ಗಾಡ್ರೇಜಿಗೆ ಒಂದಾಯಿತು. ಇನ್ನು ಡೋರ್ಗೆ ಕೂಡ ಬೇಕಾಗುತ್ತೆ ರೂಮಿಗೆ ಅಂದ್ಬಿಟ್ಟು ಅದನ್ನೊಂದು ತೊಗೊಂಡ್ಬಿಟ್ಟು ಕೊಟ್ಟು ಹಾಗೆ ನಾವು ಅವನನ್ನು ಹಾಸ್ಟೆಲಿಗೆ ಬಿಟ್ಬಿಟ್ಟು ಹೊರಟ್ವಿ. ಹಾಗೆ ಸಣ್ಣ ಮಳೆ ಕೂಡ ಬರ್ತಾ ಇದೆ ನೋಡಿ. ಅಲ್ಲಂತೂ ಫುಲ್ಲು ಬಿಸಿಲಿತ್ತು, ಇಲ್ಲಿ ಬಂದರೆ ಫುಲ್ ಸಣ್ಣ ಮಳೆ. ಹಾಗೆ ಬೇಲೂರಿಂದ ಮುಂದೆ ಬಂದಮೇಲೆ ಇಲ್ಲಿ ಪಾಟ್ಗಳು ಇವೆಲ್ಲ ಇತ್ತು, ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಪಿಂಗಾಣಿ ಪಾಟ್ ಎಲ್ಲ ಬರುತ್ತಲ್ವ ಅದು. ನಾನು ತುಂಬ ಕಾಸ್ಟ್ಲಿ ಇದೆ, ತುಂಬ ಚಿಕ್ಕ ಪಾಟಿಗೆ ಕೂಡ ಒಂದು 300 ರೂಪಾಯಿ 350 ಎಲ್ಲ ಹೇಳ್ತಾರೆ. ತುಂಬ ಚಿಕ್ಕ ಚಿಕ್ಕ ಪಾಟಿಗೆ ಕೂಡ ತುಂಬ ಕಾಸ್ಟ್ಲಿ ಇದೆ ಅಂತ ಅನಿಸ್ತು. ಸ್ವಲ್ಪ ದೊಡ್ಡದಕ್ಕೆ ಅಂದರೆ 500 ರೂಪಾಯಿ 600 ರೂಪಾಯಿ ಹಿಂಗೆ ಹೇಳ್ತಾರೆ. ಬಟ್ ನೋಡಿಬಿಟ್ಟು ನಾನು ಒಂದು ಪಾಟ್ ತೊಗೊಂಡೆ ಅಷ್ಟೇ, ಇರಲಿ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಇಡ್ಲಿಕ್ಕಂತೂ ನಾವು ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಹಾಗಾಗಿ ಒಂದು ತೊಗೊಂಡೆ, ಮತ್ತೆ ಯಾವಾಗಾದರೂ ಬರ್ತೀವಲ್ವ ಬಂದಾಗ ನೋಡೋಣ ಅಂದ್ಬಿಟ್ಟು ಒಂದು ಪಾಟ್ ತೊಗೊಂಡೆ. ಹಾಗೆ ನಾವಿಲ್ಲಿ ಬಾಳನ್ನೂರು ಹತ್ರ ಬರೋಷ್ಟೊತ್ತಿಗೆ ನೋಡಿ ನೈಟ್ ವ್ಯೂ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು. ನಮ್ಮೂರಲ್ವ, ನೋಡಿದ ತಕ್ಷಣ ಅಲ್ಲಿ ಇನ್ನೂ ಒಂಥರ ಖುಷಿ ಆಗುತ್ತೆ ನಮ್ಮೂರು ಅಂಥೇಳಿ. ನೈಟ್ ವ್ಯೂ ಅಂತೂ ಈ ಥರ ಇತ್ತು. ಇವಾಗಲೇ 8 o'clock ಆಯಿತು. ಇನ್ನು ಮನೆಗೆ ಹೋಗ್ಬಿಟ್ಟು ಅನ್ನೋಷ್ಟೊತ್ತಿಗೆ, ನಮಗೆ ಶೃಂಗೇರಿ ಹೋಗೋಷ್ಟೊತ್ತಿಗೆ ಇನ್ನೂ 1 hour ಬೇಕು. ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.